ಏನು ತುಮಕೂರಿನ ಆರ್ಸಿಬಿ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಜೂನಿಯರ್ ಕಾಲೇಜು ಮೈದಾನದ ಫ್ಯಾನ್ ಪಾರ್ಕ್ ನಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಬಿಸಿಸಿಐ ಆಯೋಜಿಸಿದ್ದ ಫ್ಯಾನ್ ಪಾರ್ಕ್ ಪಂದ್ಯ ವೀಕ್ಷಣೆಗೆ ಬಂದಿದ್ದ ಸಾವಿರಾರು ಅಭಿಮಾನಿಗಳು ಪಂದ್ಯ ವೀಕ್ಷಣೆ ಮಾಡೋದಕ್ಕೆ ಅಂತಲೇ ವಿಶೇಷ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಇದು ತುಮಕೂರಿನ ದೃಶ್ಯಾವಳಿಗಳು. ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಫ್ಯಾನ್ ಪಾರ್ಕ್ ಅನ್ನ ಆಯೋಜನೆ ಮಾಡಲಾಗಿತ್ತು. ಬಿಸಿಸಿಐ ಆಯೋಜಿಸಿದ್ದಂತಹ ಫ್ಯಾನ್ ಪಾರ್ಕ್ ಇದು. ಪಂದ್ಯ ವೀಕ್ಷಣೆಗೆ ಅಂತಲೇ ಸಾವಿರಾರು ಜನ ಅಭಿಮಾನಿಗಳು ಬಂದಿದ್ರು. ಅವರೆಲ್ಲರ ಸಂಭ್ರಮಾಚರಣೆ ಈಗ ಮುಗಿಲು ಮುಟ್ಟಿದೆ. ಇಲ್ಲಿ ಗಮನಿಸ್ತಾ ಇದ್ದೀವಿ, ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನ ಇದು. ಎಸ್ ಸರ್, ಚಂದ್ರಮೌಳಿ ಸರ್ ಹೇಳ್ತಾ ಇದ್ರಿ ಬೌಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದ್ರ ಜೊತೆಗೆ ಅಭಿಮಾನಿಗಳ ಸಂಭ್ರಮಾಚರಣೆಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅಂತ ನಿರೀಕ್ಷೆ ಇದ್ದಿದ್ದೇನೆ. ಏನು ಹೇಳ್ತೀರಾ? ಅಭಿಮಾನಿಗಳು ಕೋಟ್ಯಾಂತರ ಅಭಿಮಾನಿಗಳು ಇರುವಾಗ, ಆಮೇಲೆ ಮ್ಯಾಚಿಗೆ ಬರೋರು 30-35 ಸಾವಿರ ಮಾತ್ರ, ಎಲ್ಲರೂ ಅಚ್ಚುಕಟ್ಟಾಗಿ ಆಯ್ತು. ಅದರಿಂದ ಸ್ವಲ್ಪ ಸೈ ಆಫ್ ರಿಲೀಫ್ ಅಂತಾರಲ್ಲ, KC ಆಗಲಿ RCB ಆಗಲಿ. ಯಾಕಂದ್ರೆ ಏನೇನ್ ದುರಂತ ಆದ ನಂತರ ಇದೊಂದು ಬಹಳ ಕಷ್ಟಪಟ್ಟು ಮ್ಯಾಚ್ ಅನ್ನ ತಂದಿದ್ರು, ಕ್ರಿಕೆಟ್ ಬ್ಯಾಕ್ ಟು ಚಿನ್ನಸ್ವಾಮಿ ಸ್ಟೇಡಿಯಂ. ಆದ್ರೆ ನೋಡಿ, ಬಟ್ ಮ್ಯಾಚ್ ಟರ್ನ್ ಅಂದ್ರೆ ನನ್ನ ಪ್ರಕಾರ ಫಿಲ್ ಸಾಲ್ಟ್ ಅವರ ಫೀಲ್ಡಿಂಗ್ ನೋಡಿ, 3 ಕ್ಯಾಚ್ ಹಿಡಿದ್ರಲ್ಲ, ಒಳ್ಳೇದು. ಮೊದಲೇದು ಒಳ್ಳೆ ಕ್ಯಾಚ್ ಆಗಿತ್ತು ಅಭಿಷೇಕ್ ಶರ್ಮಾ ಅವ್ರದ್ದು. ಎರಡನೇದ್ದು ವೆರಿ ಗುಡ್ ಕ್ಯಾಚ್ ಆಗಿತ್ತು ಇಶಾನ್ ಕಿಶನ್ ಅವ್ರದ್ದು. ಆಮೇಲೆ ಕ್ಲಾಸನ್ದು ಬ್ರಿಲಿಯಂಟ್ ಕ್ಯಾಚ್ ಆಗಿತ್ತು. ಆಮೇಲೆ ಇಶಾನ್ ಕಿಶನ್ ಔಟ್ ಆಫ್ ದ ಗೋಲ್ಡ್ ಚಾನ್ಸೇ ಇಲ್ಲ, ಬಾಲ್ ರೀಚ್ ಆಗೋ ಚಾನ್ಸ್ ಇಲ್ಲ. ಅವಾಗ 16th ಓವರ್ ಲಾಸ್ಟ್ ಬಾಲ್ ಔಟ್ ಆಗಿದ್ದು. ಅದು ಇಲ್ಲಾಂದ್ರೆ ಇಶಾನ್ ಕಿಶನ್ ಇದ್ದಿದ್ರೆ ಇನ್ನೊಂದು 20-30 ರನ್ ಸೇರ್ತಾ ಇದ್ರು. ಯಾಕಂದ್ರೆ ಅನಿಕೇತ್ ವರ್ಮಾ ಅಲ್ಲಿ ಬ್ರಿಲಿಯಂಟ್ ಆಗಿ ಆಡ್ತಾ ಇದ್ರು. 18 ಬಾಲ್ ಅಲ್ಲಿ 43 ರನ್, ಬರೀ ಸಿಕ್ಸರ್ಗಳು. ಅವ್ರು IPL ಕೆರಿಯರ್ ಅಲ್ಲಿ ಕಳೆದ ಸೀಸನ್ ಅಲ್ಲಿ ಡೆಬ್ಯೂ ಮಾಡಿದ ಅನಿಕೇತ್ ವರ್ಮಾ ಬೌಂಡ್ರಿಗಿಂತ ಸಿಕ್ಸರೇ ಜಾಸ್ತಿ ಮಾಡಿದಾರೆ, ಬರ್ಸಿದಾರೆ ಅವರು. ಹೀಗಿರುವಾಗ ಅವ್ರಿಬ್ಬರು ಕಾಂಬಿನೇಷನ್ ಇತ್ತಲ್ಲ, ಅದು ಮುರಿದ್ರಲ್ಲ, ಥ್ಯಾಂಕ್ಸ್ ಟು ಫಿಲ್ ಸಾಲ್ಟ್. ಇಲ್ಲಾಂದ್ರೆ ಇನ್ನೂ 20-30 ರನ್ ಜಾಸ್ತಿ ಆಗ್ತಿತ್ತು. ಆದ್ರೆ ಅವಾಗ ಇನ್ನೂ ಜಾಸ್ತಿ ಪ್ರೆಷರ್ ಬರ್ತಾ ಇತ್ತು. ಆದ್ರೆ ಮತ್ತೆ ನಾ ಹೇಳ್ತಾ ಇದ್ದೀನಿ, ಮೊದಲ ಬಾಲ್ ಸಿಕ್ಸರ್ ಹೊಡೆದಕ್ಕೆ ಶುರು ಮಾಡಿದ್ರಲ್ಲ ದೇವದತ್ ಪಡಿಕಲ್, ಸಾಲ್ಟ್ ಔಟ್ ಆದ ತಕ್ಷಣ ಬಂದ್ರು. ಸಾಲ್ಟ್ ಒಳ್ಳೆ ಫಾರ್ಮ್ ಅಲ್ಲಿ ಇಲ್ಲ, ಓಕೆ, ಫೀಲ್ಡಿಂಗ್ ಬಹಳ ಚೆನ್ನಾಗಿ ಮಾಡಿದ್ರು, ಕ್ಯಾಚಸ್ ಹಿಡಿದ್ರು. ಆದ್ರೆ ಬ್ಯಾಟಿಂಗ್ ಫಾರ್ಮ್ ಯಾವ ರೀತಿಯಾಗಿ ವರ್ಲ್ಡ್ ಕಪ್ ಅಲ್ಲಿ ಇತ್ತು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡ್ ಬಂದ್ರು. ಆದ್ರೆ ಈ ದೇವದತ್ ಪಡಿಕಲ್ ಅವ್ರ ಇನ್ನಿಂಗ್ಸ್, ಕೊಹ್ಲಿ ಅವ್ರ ಜೊತೆ ಆಟ, ನಂತರ ಕೊಹ್ಲಿ ಅವ್ರ ಕೊನೆಯವ್ರಿಗೆ ಇತ್ತು ನೋಡಿ. ಏನಂದ್ರು ಕೂಡ ಒಬ್ರು ಆತರ ಹೊಡೆಯುವಾಗ ಇವರು ಪ್ರತಿ ಬಾಲ್ ಸಿಕ್ಸರ್ ಟ್ರೈ ಮಾಡೋದ್ ಬೇಕಲ್ಲ. ಈಗ ಚಾಣಾಕ್ಷ ಇನ್ನಿಂಗ್ಸ್ ಆಡಿದ್ರು ವಿರಾಟ್ ಕೊಹ್ಲಿ, ಕೊನೆಯವರೆಗೂ ಇದ್ರು, ಗೆಲ್ಲುವರೆಗೂ ಇದ್ರು. ಅದು ಇಂಪಾರ್ಟೆಂಟ್. ಧನ್ಯವಾದ ಚಂದ್ರಮೌಳಿ ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಸರ್ ಸೂಪರ್ ಆಗಿತ್ತು, ಈಸಿ ವಿನ್. ಓಪನಿಂಗ್ ಅಲ್ಲೇ ಬೊಂಬಾಟ್ ಸ್ಟಾರ್ಟ್ ಕೊಟ್ಟಿದ್ದಾರೆ. ಆಕ್ಚುಲಿ ಏನೋ ಅನ್ಕೊಂಡೆ ಈಸಿ ವಿನ್ ಇತ್ತು ಸರ್, ನಮಗೆ ಈಸಿ ವಿನ್. ಒಳ್ಳೆ ಪರ್ಫಾರ್ಮೆನ್ಸ್ ವಿರಾಟ್ ಕೊಹ್ಲಿದು. ಸೆಂಚುರಿ ಸೂಪರ್ ಸರ್, ಸೂಪರ್. RCB ಫ್ಯಾನ್ ಫಾರ್ ಸರ್. ಈ ಸತಿ RCB ಫಸ್ಟ್ ಮ್ಯಾಚು ನಮ್ದೇ, ಸೆಕೆಂಡ್ ಈ ಸತಿ ಕಪ್ಪುದು ನಮ್ದೇ. RCB ಪಕ್ಕ RCB ನಮ್ದೇ. RCB ನಿಮಗೆ ನೆನಪಿರಬಹುದು, ಲಾಸ್ಟ್ ಟೈಮ್ JCB. RCB हम जीता है. RCB ಜೈ RCB. ಇನ್ನೈದು ಜೈ RCB, ಕಪ್ ನಮ್ದೇ. RCB ಜೈ RCB. I love RCB. ವಿರಾಟ್ ಕೊಹ್ಲಿ. ಈ ಸಲ ಕಪ್ ನಮ್ದೇ. ಎಸ್ ಸರ್, ನಮ್ಮ ಜೊತೆ ದೊಡ್ಡ ಗಣೇಶ್ ಅವರು, ಮಾಜಿ ಕ್ರಿಕೆಟಿಗ, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೊಡ್ಡ ಗಣೇಶ್ ಅವರೇ, ಮ್ಯಾಚ್ ನೋಡಿರ್ತೀರಾ, ಅಭಿಮಾನಿಗಳ ಸಂಭ್ರಮಾಚರಣೆ ಅಂತೂ ಮುಗಿಲು ಮುಟ್ಟಿದೆ. ಎಲ್ಲ ಕಡೆ ಜೈ RCB, ಈ ಸಲಾನೂ ಕಪ್ ನಮ್ದೆ, ಈ ರೀತಿಯಾದಂಥ ಘೋಷಣೆಗಳೇ ಕೇಳಿಸ್ತಾ ಇರುವಂಥದ್ದು. ಯಾವ ರೀತಿಯಾಗಿ ಅನ್ಸುತ್ತೆ ಮ್ಯಾಚ್ ನೋಡಿದಂಥ ಸಂದರ್ಭದಲ್ಲಿ? ತುಂಬಾ ಹೆಮ್ಮೆ ಅನ್ಸುತ್ತೆ. ಮೊದಲನೇದಾಗಿ KSAಗೂ BCCIಗೂ ಹಾಗೂ RCB ಫ್ಯಾನ್ಸ್ಗೆ ಇದು ಕನ್ನಡದ ಗೆಲುವು, ಸಿರಿಗನ್ನಡಂ ಗೆಲ್ಗೆ. ಓಕೆ, ನಮ್ದು ಇದು ಕನ್ನಡದ ಘಂಟಾಘೋಷಗಳು ಬಾವುಟ ಇದೆಯಲ್ಲ, ಇವತ್ತೇನಲ್ಲಿ ತುಂಬಿದ್ರು 34,000 ಜನ ಅಪ್ರಾಕ್ಸಿಮೇಟ್. ಅವರ ಒಂದು ಕೂಗು ಇವತ್ತು ನಮ್ಮ RCB ಜಯ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಈ ಒಂದು ಸಂದರ್ಭದಲ್ಲಿ. ಎಸ್, ಒಟ್ಟಾರೆಯಾಗಿ ಮ್ಯಾಚ್ ಬಗ್ಗೆ ಹೇಳಿದ್ರೆ ಬ್ಯಾಟಿಂಗ್, ಬೌಲಿಂಗ್, RCBಯ ಪರ್ಫಾರ್ಮೆನ್ಸ್ ಇವತ್ತು ಯಾವ ರೀತಿಯಾಗಿತ್ತು?
ಸರ್ ಇದೊಂಥರ ಚೌಚೌಬತ್ ತರ ಆಯ್ತು, ತುಂಬಾ ಅದ್ಭುತವಾಯಿತು. ಮೊದಲನೇದಾಗಿ ನಮ್ದು ರಜತ್ ಭಾಟಿದಾರ್ ಅವರು ನಾಣ್ಯ ಚಿಮ್ಮಿಕೆಯಲ್ಲಿ ನಮ್ಮ ಮ್ಯಾಚ್ ರೆಫ್ರಿ ಜಾವಗಲ್ ಶ್ರೀನಾಥ್ ಇದ್ರು ಒಂದ್ ಸಂದರ್ಭದಲ್ಲಿ. ಟಾಸ್ ಚಿಮ್ಮುವಂತ ಸಂದರ್ಭದಲ್ಲಿ ನೆಲಕ್ಕೆ ಬಿತ್ತಲ್ಲ ಕಾಯಿನು, ಅವರು ಹೆಡ್ ಟೈಲ್ ಕರೆದಿರ್ತಾರೆ, ಮೋಸ್ಟ್ಲಿ ಹೆಡ್ ಆಯ್ತು. ಆ ಟಾಸ್ ಗೆದ್ದಾಗೆ ಅವರು ಮ್ಯಾಚ್ ಗೆದ್ದಿದ್ದಾರೆ ಅರ್ಧ. ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂದ್ರೆ ಯಾರು ಚೇಸಿಂಗ್ ಬರುತ್ತೋ ಆಲ್ಮೋಸ್ಟ್ 90% ಮ್ಯಾಚ್ ಗೆದ್ದಂಗೆ ಅಂತ. ನೋಡಿ ಇವತ್ತು ನಾವು 18ನೇ ಆವೃತ್ತಿ ನಾವು ಗೆದ್ವು, ಕಪ್ಪು ನಮ್ದೆ. ಈ ಸಲ ಕಪ್ ನಮ್ದೆ. 19ನೇದು ಆವೃತ್ತಿನೂ ಕಪ್ದು ನಮ್ದೆ ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ಶುಭಾರಂಭ ಮಾಡಿದ್ದಾರೆ, ಅದ್ಭುತವಾಗಿ ಬೌಲಿಂಗು ಬ್ಯಾಟಿಂಗು ಫೀಲ್ಡಿಂಗ್ ಅದ್ಭುತವಾಗಿ ಮಾಡಿದ್ದಾರೆ. ಇದು ಕ್ರೆಡಿಟ್ ಎಲ್ಲ ನಮ್ಮ ಕನ್ನಡದ ಹೆಮ್ಮೆಯ ಇವಾಗ ದೇವದತ್ ಪಡಿಕಲ್, ನಮ್ಮ ಕರ್ನಾಟಕದ ಕ್ಯಾಪ್ಟನ್ ಯುವಕ. ಅವ್ರು ಇವತ್ತು ಏನು ಒಂದು ಶಕ್ತಿ ಪ್ರದರ್ಶನ ಮಾಡಿದ್ರಲ್ಲ ಇವತ್ತೊಂದು 34,000 ಜನದ ಮುಂದೆ. ಅದು ಯಾಕಂದ್ರೆ ಚಿಕ್ಕ ಹುಡುಗನಿಂದ ಗ್ರೌಂಡ್ ಅಲ್ಲಿ ಆಡಿ ಬೆಳೆದಿ ಅವರು ಬೆವರು ಅವರ ರಕ್ತ ಅಲ್ಲಿ ಚೆಲ್ಲಿದ್ದಾರೆ. ಅದು ವಿರಾಟ್ ಕೊಹ್ಲಿ ಜೊತೆ, ಅದು ಎಕ್ಸ್ ನಾಯಕ ಅವರು ಇಂಡಿಯನ್ ಟೀಮ್ದು, ಅವ್ರ ಜೊತೆ ಆಡದೆ ಅವ್ರ ಒಂದು ಪಾರ್ಟ್ನರ್ಶಿಪ್ ಇದೆಲ್ಲ, ಆ ಒಂದು ಪಾರ್ಟ್ನರ್ಶಿಪ್ ಇನ್ ಮ್ಯಾಚಸ್ ಏನ್ ಹೇಳ್ತೀವಿ, ಆ ಒಂದು ಪಾರ್ಟ್ನರ್ಶಿಪ್ ಈ ಒಂದು ಗೆಲುವಿಗೆ ತುಂಬಾ ಕಾರಣ ಅಂತ ಹೇಳಕ್ ಬಯಸ್ತೀನಿ. ಎಸ್, 201 ಸ್ಕೋರ್ ಕಲೆ ಆಗ್ದಂತ ಸಂದರ್ಭದಲ್ಲಿ ಹೆಂಗೆ ಚೇಸ್ ಮಾಡ್ಬೋದು ಅಂತ ಅನ್ನಿಸ್ತಾ, ಏನ್ ಅನ್ನಿಸ್ತಾ ನಿಮ್ಗೆ? RCB ಇಲ್ಲ, ನಾನು ನನ್ನ ಶ್ರೀಮತಿ ನೋಡ್ತಾ ಇದ್ವು ಮ್ಯಾಚ್. ಆ ಸಂದರ್ಭದಲ್ಲಿ ಹೇಳಿದೆ ನಾನು, ಇವಾಗ ವಿರಾಟ್ ಕೊಹ್ಲಿ ದೇವದತ್ ಪಡಿಕಲ್ ಇಬ್ರು 13 ಓವರ್ ಇದ್ರೆ ಅವ್ರು ಇನ್ನೂ 7 ಓವರ್ ಸ್ಪೇರ್ ಗೆಲ್ತಾರೆ ಈ ಮ್ಯಾಚ್ ಅಂತ ನಾನು ಹೇಳಿದ್ದೆ. ಅದನ್ನ ದೇವದತ್ ಪಡಿಕಲ್ ಅವರು ಒಂದು ಬಿಗ್ ಹೊಡೆತಕ್ಕೆ ಹೋಗಿ ಅವ್ರು ಔಟ್ ಆದ್ರು. ಅವ್ರು ಔಟ್ ಆಗಿರ್ಲಿಲ್ಲ ಅಂದಿದ್ರೆ ಅದೇ ಹೇಳಿದೆ, ಮೆಚುರಿಟಿಯಿಂದ ಒಂದು ನಾನ್ ಸ್ಟ್ರೈಕರ್ ಅಲ್ಲಿ ವಿರಾಟ್ ಕೊಹ್ಲಿ ಅಂತ ದಿಗ್ಗಜ ಇರ್ಬೇಕಾದ್ರೆ ಈ ತರ ಟೈಮ್ ಸಿಗಲ್ಲ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮ್ಯಾಚ್ ಫಿನಿಶ್ ಮಾಡಿ ಬಂದಿದ್ರೆ ಇನ್ನೂ ಜನ ಅವ್ರನ್ನ ಅಪ್ರಿಶಿಯೇಟ್ ಮಾಡಿರೋರು. ಯಾಕಂದ್ರೆ ಕರ್ನಾಟಕದ ಅವರು ರಣಜಿ ಟ್ರೋಫಿ ಫೈನಲ್ ಅಲ್ಲಿ ನಾಯಕತ್ವ ವಹಿಸಿದ್ರು. ಇವೆಲ್ಲ ಕೌಂಟ್ ಆಗುತ್ತೆ ಅವ್ರ ಕೆರಿಯರ್ಗಳಿಗೆ. ಬಟ್ ಗೆದ್ದಿದ್ದಾರೆ, ಬಟ್ ಗೆದ್ದ ಮೇಲೆ ಎಲ್ಲ ಮರ್ತೋಗ್ಬಿಡ್ತಾರೆ. ಅದಕ್ಕೆ ಏನಂದ್ರೆ ಈ ಹುಡುಗ ನಮ್ಮ ದೇವದತ್ ಪಡಿಕಲ್ ಇದೊಂದು ಒಳ್ಳೆ ಅವಕಾಶ ಇತ್ತು. ಈ ಒಂದು ಪಂದ್ಯನ ಫಿನಿಶ್ ಮಾಡಿ ನಾಟ್ ಔಟ್ ಆಗಿ ಇಬ್ರು ಪೆವಿಲಿಯನ್ಗೆ ಮಾಡ್ಲಿದ್ರೆ ಒಂಥರ ಹೆಮ್ಮೆ ಆಗಿರೋದು. ಅವ್ರದ್ದು 100 ಆಗಿರೋದು, ಮೊದಲನೇ 100 ಆಗಿರೋದು ಇವಾಗ 19ನೇ ಆವೃತ್ತಿಲಿ. ಅದೊಂದು 100ನ ಶತಕನ ಒಂದು ಅವ್ರು ಕೈ ಚೆಲ್ಲಿದ್ರೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಇದು ಹ್ಯಾಟ್ಸ್ ಆಫ್ ಟು ವಿರಾಟ್ ಕೊಹ್ಲಿ. ಇವತ್ತು ಅವ್ರು ನಾಟ್ ಔಟ್ ಆಗಿ ಅವ್ರ ಪೆವಿಲಿಯನ್ ಗೆಲ್ಸಿ ಅವ್ರ ಟೀಮ್ನ ಗೆಲ್ಸ್ಕೊಂಡೋಗಿದ್ದಾರೆ. ಇದೊಂದು ನಿಜವಾಗಿ ಕ್ರೆಡಿಟ್ ಅವ್ರಿಗೆ ಸಲ್ಲುತ್ತೆ. ಅದೇ ರೀತಿ ನಾಯಕ ಪಾಟಿದಾರ್ ಅವರೊಂದು ನಾಯಕತ್ವದ ಇನ್ನಿಂಗ್ಸ್ ಆಡಲ್ಲ, ಅದು ಕೂಡ ಅದ್ಭುತ. ಇದು ಒಟ್ಟಾರೆ ಇದು ಗೆಲುವು ಕರ್ನಾಟಕದ ಗೆಲುವು ಅಂತ ಹೇಳಕ್ ಬಯಸ್ತೀನಿ. ಥ್ಯಾಂಕ್ ಯು ಸರ್. ನಮ್ಮ TV9 ಗೆಲುವು ಅಂತ ಹೇಳಕ್ ಬಯಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು TV9 ಜೊತೆ ಮಾತಾಡಿದ್ದಕ್ಕೆ. ತುಂಬಾ ಖುಷಿ ಆಗ್ತಾ ಇದೆ. ಸೊ ಐ ಥಿಂಕ್ ಈ ಸಲ ಕಪ್ ನಮ್ದೇ. ಐ ಥಿಂಕ್ ಸೊ ಐ ಆಮ್ ಹ್ಯಾಪಿ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಐ ಥಿಂಕ್ ಈ ಸಲ ಕಪ್ ನಮ್ದೇ. ಐ ಥಿಂಕ್ ಸೊ ಐ ಆಮ್ ಹ್ಯಾಪಿ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಐ ಥಿಂಕ್ ಈ ಸಲ ಕಪ್ ನಮ್ದೇ. ಐ ಥಿಂಕ್ ಸೊ ಐ ಆಮ್ ಹ್ಯಾಪಿ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಐ ಥಿಂಕ್ ಈ ಸಲ ಕಪ್ ನಮ್ದೇ. ಐ ಥಿಂಕ್ ಸೊ ಐ ಆಮ್ ಹ್ಯಾಪಿ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಐ ಥಿಂಕ್ ಈ ಸಲ ಕಪ್ ನಮ್ದೇ. ಐ ಥಿಂಕ್ ಸೊ ಐ ಆಮ್ ಹ್ಯಾಪಿ. ಸೂಪರ್ ಆಗಿತ್ತು. ಈಸಿ ವಿನ್. ಓಪನಿಂಗ್ ಅಲ್ಲೇ ಬೊಂಬಾಟ್ ಸ್ಟಾರ್ಟ್ ಕೊಟ್ಟಿದ್ದಾರೆ. ಆಕ್ಚುಲಿ ಏನೋ ಅನ್ಕೊಂಡೆ ಈಸಿ ವಿನ್ ಇತ್ತು ಸರ್ ನಮಗೆ.